ಗಾಯ್ಸ್ ಇಲ್ಲಿ ಏನೋ ಆಕ್ಸಿಡೆಂಟ್ ಆಗಿರುವಾಗಿದೆ. ಈಗ ಹೋಯ್ತಾ ಇರೋದು ಬಂದು ಅಂತ್ರಳ್ಳಿ ಬೆಟ್ಟಕ್ಕೆ. ಅಂದ್ರೆ ನಮ್ಮ KM ದೊಡ್ಡಿಯಿಂದ ಸುಮಾರು ಒಂದು 8 ಕಿಲೋಮೀಟರ್ ಇರ್ಬೋದು ಅಂತ್ರಳ್ಳಿ ಬೆಟ್ಟ. ಬನ್ನಿ ಅಂತ್ರಳ್ಳಿ ಬೆಟ್ಟಕ್ಕೆ ಹೋಗಿ ಪ್ರತಿಯೊಂದು ಕೂಡ ತೋರಿಸ್ತೀನಿ. ಅಂತ್ರಳ್ಳಿ ಬೆಟ್ಟದಲ್ಲಿ ಒಂದು ಹಿಂದೆ ಮಜ್ಜಿಗೆ ಕೊಳ ಅಂತ ಇತ್ತು. ಆ ಕೊಳಕ್ಕೆ ನಾನು ಒಂದ್ಸತಿ ಹೋಗಿದ್ದೀನಿ ಅನ್ಸುತ್ತೆ, ಬಟ್ ಗ್ಯಾಪ್ನೇ ಇಲ್ಲ. ಅಲ್ಲಿನ ಸಿಚುವೇಶನ್ಗಳನ್ನ ನೋಡುವ. ಹುಡುಗರು ಕತ್ತೆ ಮಾರ್ಗ ಇದು ಅಂತ, ಅಂದ್ರೆ ಹಿಂದೆ ಇದನ್ನ ಕತ್ತೆ ಮಾರ್ಗ ಅಂತ ಕರಿತಿದ್ರು. ಯಾಕಂದ್ರೆ ಈ ರೋಡು ಸಿಕ್ಕಾಪಟ್ಟೆ ಸಾಗಲ್ಲ, ನಿಧಾನ, ಪೂರ್ತಿ ನಿಧಾನ ಈ ರೋಡ್ ಸಾಗೋದು. ಫುಲ್ ನಿಧಾನಕ್ಕೆ ಸಾಗುತ್ತೆ ಅಂತ ಅಂದ್ಬಿಟ್ಟು ಕತ್ತೆ ಮಾರ್ಗ ಅಂತಿದ್ರು. ಅಂದ್ರೆ ಕತ್ತೆಗಳನ್ನ ಜಾಸ್ತಿ ಇಲ್ಲಿಂದ ಅಲ್ಗುವರ್ಗೆ ಅಲ್ಲಿ ಬೇರೆ ಕಡೆಗೆ ಒಂದು ವಸ್ತುನ ಸಾಗಾಣಿಕೆ ಮಾಡ್ಬೇಕಂದ್ರೆ ಕತ್ತೆನ ಯೂಸ್ ಮಾಡ್ತಿದ್ರು. ಆಗ ಇದನ್ನ ಕತ್ತೆ ಮಾರ್ಗ ಅಂತ ಇತ್ತು. ಈಗ ಇದು ಅಲ್ಗೂರ್ ರೋಡು ಅಂತಾರೆ. ಅಂದ್ರೆ KM ದೊಡ್ಡಿಯಿಂದ ಅಲ್ಗೂರ್ಗೆ ಹೋಗೋಕೆ ಇದೊಂದೇ ರೋಡು. ಅಂದ್ರೆ ಸದ್ಯಕ್ಕೆ KM ದೊಡ್ಡಿಯಿಂದ ಹೋಗೋಕೆ ಒಂದು ರೋಡ್ ಇದು. ಅದ್ ಬಿಟ್ರೆ ಮಳವಳ್ಳಿ ಮೇಲೆ ಹೋಗ್ಬೋದು. ಬನ್ನಿಗಾಶ್ ಅಂತ್ರಳ್ಳಿ ಬೆಟ್ಟ ನಿಮ್ಗೆ ತೋರಿಸ್ತೀನಿ, ನೋಡೋರಂತೆ. ನಾವೇ ಅಂತಾನೆ ಗೊತ್ತಿಲ್ಲ ಗುರು ನನಗೆ, ಎಲ್ಲ ಮೀಸೆ ಮೀನೆ. ನೀನೇನು ಆಗ್ತಿ ಅಂತ ಅಂದ್ಬಿಟ್ಟು ಮಚ್ಚ ಅವು ಮ್ಯಾಕ್ ಬಂದವ, ಏನಾರು ಹಾಕ್ಲಾ ತೆಗೆದು. ಅದು ಪ್ಯಾಂಟ್ ಒಳಗಿನ ತೆಗ್ದಾಕ್ ಗುರು. ನನಗೆ ಬೇಡವೇ. ಇದು ಶಿವನ ದೇವಸ್ಥಾನ ಗೈಸ್, ನೋಡಿ ಅಲ್ಲಿ ಮೇಲಗಡೆ ಇರೋದು ಮಜ್ಜಿಗೆ ಕೊಳ, ಇಲ್ಲಿ ಇರೋದು ದೇವಸ್ಥಾನ. ಬನ್ನಿ ಹೊರಡುವ ಮೇಲಗಡೆಗೆ. ಬೇಡ, ಹಿಂಗೆ ಎತ್ಬಿಡಮ್ಮ, ಸ್ಕೂಟರ್ ಕರ್ಕೊಂಡು ಹೋಗುವ. ಬಾ ಬೇಡಕಲ್ಲ ಮಚ್ಚಿ. ಬಲ ಏನೋ ಅಲ್ಕನ, ಮಾಡಬಾರ್ದು ಕೆಲಸ ಮಾಡ್ತಾ ಏನಾರು ಆದ್ರೆ ನೋಡಿಲ್ಲಿ ಈ ಎಡ್ಜಿಗೆ ಬಂದು ಬೀಳ್ತೀವಿ. ಇಲ್ಲಿ ಯಾರು ಗೊತ್ತಿರೋ ಕರ್ಕೊಯ್ತಾರೆ. ಬಾ ಇಲ್ಲೊಂದು ನಮಸ್ಕಾರ ಹೊಡ್ಕೊಂಡೋಗಮ್ಮ. ಬಳ್ಳಾರಿ ಗೌಡ ಬಳ್ಳಾರಿ ಗೌಡ. ದೇವರು ನಿಂಗೆ ಒಳ್ಳೇದು ಮಾಡಿಕನಪ್ಪ, ದೇವರು ನಿಂಗೆ ಒಳ್ಳೇದು ಮಾಡಿಕನಪ್ಪ, ದೇವರೇ ಒಳ್ಳೇದು ಮಾಡಿಕ. ಅಲ್ಲ ಗುರು, ದೇವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಿಲ್ಲ ಗುರು. ಏನು ಕಪಾಸ್ ನೋಡಿ, ಏನು ಮಾಡೋಕ್ಕಾಗಲ್ಲ. ನಮ್ಗೆ ಋಣ ಇಲ್ಲ, ಬ್ಯಾಚುಲರ್ ಅನ್ಕೊಬಿಟ್ರ ನಮಗೂ ಇದ್ದಾರೆ. ಬಟ್ ಅವ್ರನ್ನ ಇಲ್ಲಿಗೆಲ್ಲ ಕರ್ಕೊಬರ್ಬೇಕಂದ್ರೆ ಸ್ವಲ್ಪ ದಿನ ಟೈಮ್ ಹಿಡಿತದೆ. ಲೋ ಬಲ ಆಯ್ತದ ಕಣ ಗೈಸ್. ಪಕ್ಕದಲ್ಲೇ ಅಂತ ಅದೇ ಅಂತ ಹತ್ತಿ ಮ್ಯಾಕ್ ಹೋಗ್ಬೋದು. ಬಟ್ ಆದ್ರೂ ನಾವು ಬೆಟ್ಟ ಹತ್ತಿ ನೋಡಿ, ಬೆಟ್ಟ ಹತ್ತಿ ನಮ್ಮ ಹುಡುಗ ನೋಡಿ, ನಮಗೆ ನಂಗೆ ಹತ್ಬೇಕು ಅಂತ ಹೇಳಿದ್ದೀನಿ. ಹತ್ತು ಮಗ, ಯಾರು ನೋಡಿಲ್ಲಿ ಎಂಥ ನನ್ನ ಮಕ್ಳವ್ರೆ ಸಿ ಮೀನಾಕ್ಷಿ, ಎಂಥ ಮಕ್ಳು ಜಲ್ಮ ಕೊಟ್ಬಿಟ್ಟೆ. ಒಂದೊಂದು ಮುತ್ತು ಕಣೆ, ಒಂದೊಂದು ಮುತ್ತು. ಮನೆಗೆ ಆ ಕಡೆ ಹತ್ತಕ್ಕಾಗಲಿಲ್ಲ, ಕೊನೆಗೆ ಹತ್ತಕ್ಕೆ ಬಂದು. ನಮ್ಮ ಕೈಲಿ ಆಗಲ್ಲಪ್ಪ ಹತ್ತಕ್ಕೆ, ಸಿಕ್ಕಾಪಟ್ಟೆ ಕಷ್ಟ ಅನಿಸುತ್ತೆ, ಸುಸ್ತಾಗೋಯ್ತು. ಈಗ ನನ್ನ ಮಗನ ಜೊತೆ ಸೇರ್ಕೊಂಡು ಇವತ್ತೆಲ್ಲ ಇದೆ. ಇವತ್ತು ಇಲ್ಲಿನ ವಿಶೇಷ ಏನು ಅಂತ ನಮಗಂತೂ ದೇವರನ್ನೂ ಗೊತ್ತಿಲ್ಲ ಗಾಯ್ಸ್. ಬಟ್ ಇಲ್ಲಿ ಯಾರು ಗೊತ್ತಿರೋರನ್ನ ಕೇಳಿ ಒಂದು ವಿಡಿಯೋ ಮಾಡಿ ಗಾಯ್ಸ್. ಕೊನೆಗೂ ಬೆಟ್ಟ ಹತ್ತು ಬಂದು ಇಲ್ಲಿ ಬಂದು ನೋಡಿದ್ರೆ ದೇವಸ್ಥಾನ ಬಾಗ್ಲೇ ಹಾಕ್ಬಿಡೈತೆ. ಭೈರೇಶ್ವರ ಶ್ರೀ ಸಿದ್ದೇಶ್ವರ ಕ್ಷೇತ್ರ ನೋಡಿ ಗಾಯ್ಸ್. ನಿಮಗೆ ಪೂರ್ತಿ ವ್ಯೂ ತೋರಿಸ್ತೀನಿ ಯಾವ ಥರ ಅಂತದ ನೋಡಿ. ಇದೇ ಅಂತ್ರಳ್ಳಿ ಊರು ನೋಡಿ, ಏನು ಚೆನ್ನಾಗಿ ಕಾಣ್ತೈತೆ. ನಾವು ಮಧ್ಯಾಹ್ನ ಟೈಮ್ ಬಂದಿದ್ದೇವೆ, ಬೆಳಗಿನ ಜಾವ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ನನಗೂ ಕೂಡ ಅಷ್ಟು ಮಾಹಿತಿ ಗೊತ್ತಿಲ್ಲ. ಬಟ್ ಇದನ್ನು 13-14ನೇ ಶತಮಾನದಲ್ಲಿ ಕಟ್ಟಿರೋದಂತ ಇದು. ಅಂದರೆ ಈಗಿದಂದರೆ ಇದನ್ನು ಪೂರ್ತಿ ಡೆವಲಪ್ಮೆಂಟ್ ಆಗೈತೆ. ಇದು ಹಿಂದೆ ಬರೀ ದೇವಸ್ಥಾನ ಇತ್ತು, ಈಗ ಇದನ್ನು ಕಟ್ಟಿ ಈ ಥರ ಎಲ್ಲ ಡೆವಲಪ್ಮೆಂಟ್ ಮಾಡವ್ರೆ. ಇಲ್ಲೊಂದು ಮಜ್ಜಿಗೆ ಕೊಳ ಅಂತ ಐತೆ, ಅದನ್ನು ತೋರಿಸ್ತೀನಿ. ಎಲ್ಲೇ ಬರಗಾಲ ಆದ್ರೂ ನೀರು ಎಲ್ಲೇ ಸಿಗದೆ ಹೋದರೂ ಕೂಡ ಆ ಕೊಳದಲ್ಲಿ ನೀರು ಸಿಗುತ್ತೆ. ಸುಸ್ತಾಗೋದೆ ಗಾಯ್ಸ್.
ಯಪ್ಪ ಎಲ್ಲೆಲ್ಲಿಂದಾನೆ ಡೋರ್ ಬರ್ತೈತೆ ಗಾಯ್ಸ್, ಓಡ್ಸ್ಕೊಳಕ್ಕಾಗ್ತಲ್ಲ, ಕೈ ಹೆಲ್ಮೆಟ್ ಐತೆ. ಇದನ್ನೇ ಡೆವಲಪ್ಮೆಂಟ್ ಮಾಡೋಕ್ಕೆ ಆ ಕಡೆ ಎಲ್ಲ ಇನ್ನೂ ತಯಾರಿ ನಡೀತೈತೆ. ನೋಡಿ ವ್ಯೂ ಏನು ಸಖತ್ತಾಗಿ ಕಾಣುತ್ತೆ. ಸುಮಾರು ವರ್ಷ ಆಗಿತ್ತು ಮಚ್ಚ ನಾನು ಈ ಕಡೆ ಬಂದು. ಇಲ್ಲಿ ಇನ್ನೊಂದು ಐತೆ ಆ ಕಡೆ ರಾಮನಗರ ಚನ್ನಪಟ್ಟಣ ಸೈಡೇನಾ ರೇವಣ ಸಿದ್ದೇಶ್ವರ ಬೆಟ್ಟ ಅಂತ ಐತೆ. ಅದೇ ಅಲ್ವಾ? ಹಾಂ, ರೇವಣ ಸಿದ್ದೇಶ್ವರ ಬೆಟ್ಟ ಆವಾಗ ಕರೀತಿದ್ರು, ಈಗ ಯಾವುದೋ SRS ಬೆಟ್ಟನಾ? SRS ಬೆಟ್ಟ ಅಲ್ಲೂ ತುಂಬ ಚೆನ್ನಾಗೈತೆ ಪ್ಲೇಸ್. ಅದು ಸುಮಾರು ಎಲ್ಲ ಕೆಲವು ಇನ್ನು ಸ್ವಲ್ಪ ದಿನದಲ್ಲೇ ಹೋಗ್ತೀವಿ. ಬಟ್ ಏನು ಅಂತಂದರೆ ನಾನು ಅಲ್ಲಿಗೆ ಹೋಗಿ ಸುಮಾರು ವರ್ಷಗಳೇ ಆಗೈತೆ, ವರ್ಷಗಳ ಮೇಲೆ ಆಗೈತೆ ತುಂಬಾ. ಇಲ್ಲಿ ಹಳೆ ಕಾಲದಲ್ಲಿ ಅಂದರೆ 13ನೇ 14ನೇ ಶತಮಾನದಲ್ಲಿ ಇಲ್ಲಿ ಸ್ಥಾಪನೆ ಮಾಡಿದಾಗ ಇಲ್ಲಿ ಸುಮಾರು ಏನೇನೋ ಕೆತ್ತನೆ ಮಾಡಿದಾರಂತೆ. ಬಟ್ಟು ನಮಗೇನು ಇಲ್ಲಿ ಕಾಣ್ತಿಲ್ಲ. ನೋಡಿ ಗಾಯ್ಸ್, ರೈತರ ಗತ್ತು ಪೂರ್ತಿ ನರ್ಸರಿ. ಅದು ಕಮ್ಮಿ ಅಂದರೆ ಹೆಚ್ಚು ಕಮ್ಮಿ ಒಂದು ಹತ್ತತ್ರ 1 ಕೋಟಿ ಮೇಲೆ ಆಗಿರ್ಬೇಕದು. ಕೋಟಿ ಅಂತ ಅನ್ನೋದು ಲೆಕ್ಕಕ್ಕಿಲ್ಲ ನಮ್ಮ ರೈತರಿಗೆ. ಅಂದರೆ ಹಾಂ ಏನ ಕಲ್ಲು ಈ ಥರ ಗೊತ್ತಿಲ್ಲ ಗೌರು, ಮೋಸ್ಟ್ ಎಲ್ಲ ವೇಸ್ಟ್ ಆಯ್ತೆ ಅಂತಂದ್ಬಿಟ್ಟು ಎತ್ತು ಮಾಡ್ಕೋರ. ಇಲ್ಲ ಮತ್ತೆ ಯಾರೋ ಕೇಳಿತ್ತು ಒಳ್ಳೇದಾಗಲಿ ಅಂತ ಮಡ್ಗದಂತೆ ಅವ್ರಿಗೆ. ಅದು ಕಲ್ಲು ಮುಡಗಬೇಕು, ಅವರು ಅಂತ ಕಲ್ಲು ಮುಡಗಬೇಕು. ಇಟ್ಕೆ ಮಾಡ್ಕೋರ ಸದ್ಯಕ್ಕೆ ಇಟ್ಕೆ ಅವ್ರು ಇಟ್ಕೆ ನೋಡಿ ಅಷ್ಟೇ. ಸದ್ಯಕ್ಕೆ ಹಿಂಗೆಲ್ಲ ಮಡ್ಗವ್ರೆ ಏಕ. ನಾವು ಮಡ್ಗಲ್ಲ ಮಚ್ಚ, ತಾಡು ಮಚ್ಚ, ನಾವು ಮಡಗ್ಬಿಡಮ್ಮ. ಇದು ಮಚ್ಚ ನಾನಾ ನೀನು ಮೇನ್ ಪಾಯಿಂಟು. ಹಾಂ, ಇದು ನನ್ನ ಮಿಸ್ಸಸ್ಸು. ಹಾಂ, ಇದು ನನ್ನ ಪಾಪ. ಸಾಕು ಮಚ್ಚ ನನಗೆ, ಸಾಕು. ಏನಿದು ದೇವರಿರ್ಬೋದು ಮಚ್ಚ, ಇದು ಅಲ್ವಾ ನಾಗರ ಕಲ್ಲು. ಕೈ ಮುಖ ಮುಚ್ಚ. ಮುತ್ತ ಇರ್ಬೋದು ಮಚ್ಚ. ಜೈ ಆಂಜನೇಯ ಕಾಪಾಡಪ್ಪ. ಅಡ್ಬೀಳೋ ಮಣ್ಣು ಕಡ ಮಚ್ಚ, ಮಣ್ಣು. ನಾಗರ ದೇವತೆ ನಾಗಪ್ಪ ನೀನು ನೋಡಿ ಜೈ ಆಂಜನೇಯ ಹೇಳ್ತೀಯಲ್ಲ. ಹಾಂ, ನಮ್ಗೆ ಎಲ್ಲಿಗೆ ಹೋದ್ರು ನಮ್ಮ ಭಾಷೆ, ಯಾವ ದೇವಸ್ಥಾನಕ್ಕೆ ಹೋದ್ರು ನಮ್ಮ ಭಾಷೆ ಹೆಸರು ಎತ್ಬಿಟ್ಟೆ ಬರೋದು. ಲವ್ ಮುಚ್ಚಿ ದಾರಿ ಎಲ್ಲ ಐತೆ ಗುರಿದು. ಎಲ್ಲಿ ನೋಡು ಸುತ್ತಮುತ್ತ ಗುಡ್ಡೆ ಪಡೆಯಲ್ಲ, ಅವಲ್ಲಿ ಜಾಗನೇ ಕೊಟ್ಟಿದ್ವಲ್ಲ. ಹೌದಾ, ಇಲ್ಲಿ ಮಜ್ಜಿಗೆ ಕೊಳ ಐತೆ ಅಂತಂದ್ರಪ್ಪ. ಇಲ್ಲಿ ನೋಡಿದ್ರೆ ಏನೋ ಅದಲ್ಲ ಗುರು. ಇಲ್ಲಿ ಆಮೇಲೆ ಹಳೆ ಕಾಲದಲ್ಲಿ ಏನೇನೋ ಬರ್ದವ್ರೆ, ಯಾವುದೋ ಕಲ್ಮೆ ಬರ್ದಿದ್ರು ಅಂತನ್ನೋದು ಕೇಳ್ಪಟ್ಟಿದೆ, ಪುರಾತನ ಕಾಲದ್ದು. ಬಟ್ ಇಲ್ಲೇನು ಕಾಣ್ತಿಲ್ಲ ಗೈಸ್, ಇಲ್ಲಿ ಏನು ನಮಗಂತೂ ಕಾಣ್ತಿಲ್ಲ. ನೀವೇನಾದ್ರು ಈ ಬೆಟ್ಟಕ್ಕೆ ಬಂದು ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಶಿವ ಕಾಣ್ತೈತಲ್ಲ ಕೊಳ ಗೈಸ್, ಸಿಕ್ಕಾಪಟ್ಟಲ್ಲಿ ವೀಡಿಯೋ ಮಾಡೋಕ್ಕಾಗ್ತಲ್ಲ, ಸಿಕ್ಕಾಪಟ್ಟೆ ಸ್ಮೆಲ್ಲು. ದಯವಿಟ್ಟು ಮಾಡ್ತೀರಾ ನೀಟಾಗಿ ಮಾಡಿ, ವೇಸ್ಟ್ ಮಾಡಬೇಡಿ. ಅದೇನು ಜಾಸ್ತಿ ಉಳ್ಕೊತು ಅಂದರೆ ದಯವಿಟ್ಟು ಯಾವ್ದಾರು ಅನಾಥಾಶ್ರಮಕ್ಕೆ ಆಗ್ಬೋದು, ಇಲ್ಲ ನಿಮ್ಮ ಮನೆ ಅಕ್ಕಪಕ್ಕ ಆಗಿರ್ಬೋದು, ಇಲ್ಲ ದನ ಕರುಗಳಿರ್ತವೆ, ಹಸುಗಳಿರ್ತವೆ, ಇಲ್ಲ ಪ್ರಾಣಿಗಳಿರ್ತವೆ, ಅಲ್ಲ ಹಾಕ್ಬಿಟ್ಟು ಹೋಗಿ. ಇಲ್ಲಿ ಬೆಟ್ಟದ ಮೇಲೆ ಯಾವುದೇ ಥರ ಪ್ರಾಣಿಗಳಿರಲ್ಲ, ಇದ್ದರೂ ನೀವು ಹಾಕಿದ್ದೀರಿ ಅಂತ ಗೊತ್ತಾಗಲ್ಲ. ಅದು ಸ್ಮೆಲ್ ಬಂದು ಬೇರೆ ಭತ್ತಾದಿಗಳಿಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಯ್ತದೆ. ಕುಡಿತಿದ್ರಂತೆ, ಬಟ್ ಈಗ ತುಂಬ ಎಲ್ಲ ಗಲೀಜಾಗಿದೆ ನೋಡಿ. ಭತ್ತಾದಿಗಳು ಬರ್ತೀರಾ, ಇಲ್ಲಾಂದ್ರೆ ಇಲ್ಲಿ ಪ್ರವಾಸಕ್ಕೆ ಅಂತ ಲವರ್ಸ್ಗಳು ಬರ್ತಾರೆ. ಇಲ್ಲಿ ಏನು ಕಸ ಕಡ್ಡಿ ಪೇಪರ್ ಎಲ್ಲ ಹಾಕೋರೆ, ಮಾನ ಬರೋದಿಲ್ಲ ಅವ್ರಿಗೆ. ಇದಕ್ಕೆ ನಮ್ಮ ಕರ್ನಾಟಕಕ್ಕೆ ಬೇರೆ ಕಡೆಯಿಂದ ಬಂದು ಪ್ಲೇಸ್ಗಳನ್ನ ನೋಡೋಲ್ಲ. ಕರ್ನಾಟಕದವರೆಲ್ಲ ಇಲ್ಲಿಂದ ಬೇರೆ ಪ್ಲೇಸ್ ನೋಡೋಕೆ ಹೋಗ್ತಾರೆ, ತಮಿಳ್ನಾಡು, ಚೆನ್ನೈ, ಕೇರಳ, ಅಲ್ಲಿಗೆ ಇಲ್ಲಿಗೆ ಅಂತ ಎಂತೆಂಥ ಪ್ಲೇಸ್ಗಳು. ಫೈನಲಾಗಿ ನಮಗೆ ಗೊತ್ತಿರೋದನ್ನ ತೋರಿಸಿದ್ದೀವಿ. ದಯವಿಟ್ಟು ಈ ತೋರಿಸಿರೋ ವೀಡಿಯೋದಲ್ಲಿ ನಾವು ಹೇಳಿರೋ ಮಾತುಗಳಲ್ಲಿ ಏನಾದರೂ ಲೋಪದೋಷವಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ದಯವಿಟ್ಟು ಇದ್ರ ಬಗ್ಗೆ ನಮಗೆ ಗೊತ್ತಿರೋದಿಷ್ಟೇ. ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ಇಲ್ಲಿ ಅಕ್ಕಪಕ್ಕ ಹಳ್ಳಿಯವರು ಇಲ್ಲ ಅಂತರಳ್ಳಿ ಊರಿನವರು ಏನಾರು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಇದ್ರ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ನನಗೂ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಸಿಗ್ತೀನಿ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡೋರಂತೆ. ಅಷ್ಟೇ ಗಾಯ್ಸ್, ಇನ್ನೇನಿಲ್ಲ. ಮಚ್ಚ ಏನಾರು ಹೇಳು, ಏನು ಹೇಳ್ತೀವಿ ಮಚ್ಚ, ಏನಾರು ಹೇಳು. ಇಷ್ಟೇ, ಒಳ್ಳೇದಾಗಲಿ ಅಷ್ಟೇ. ಅಷ್ಟೇ